ಹಾಯ್ ಫ್ರೆಂಡ್ಸ್, ನಮಸ್ತೆ. ಯಾರೆಲ್ಲ ಈ ಚಾನಲ್ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ಒಂದು ರೆಸಿಪಿನ ನಿಮಗೋಸ್ಕರ ತಂದಿದ್ದೀನಿ. ಇದು ಮಂಗಳೂರು ಕಡೆ ಜಾಸ್ತಿ ಆಗುತ್ತೆ, ಬೆಳೆಯುತ್ತೆ. ಈ ಹಿತ್ತಲ ಕಡೆ ಎಲ್ಲ ಬೆಳೆಯುತ್ತೆ. ಇದನ್ನು ನಮ್ಮ ಭಾಷೆಯಲ್ಲಿ, ತುಳು ಭಾಷೆಯಲ್ಲಿ ತೊಜಂಕ್ ಅಂತ ಹೇಳ್ತೇವೆ. ಇವತ್ತು ಇದರಿಂದ ನಾನು ಪಲ್ಯ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲು ಈ ಸೊಪ್ಪನ್ನು ಕ್ಲೀನ್ ಮಾಡಿಬಿಟ್ಟು ಅದನ್ನು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಕಟ್ ಮಾಡ್ಕೊಂಡ ನಂತರ ಇದನ್ನು ನೀರು ಹಾಕಿ ತೊಳಿಬೇಕು. ತೊಳೆದು ಕ್ಲೀನ್ ಮಾಡಬೇಕು. ಓಕೆನಾ? ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸು ಹಾಕಲಿಕ್ಕಿದೆ. ಅದನ್ನೆಲ್ಲ ಇದರಲ್ಲಿ ಹೇಳ್ತಾ ಹೋಗ್ತೀನಿ. ಆ ರೀತಿಯೇ ಮಾಡ್ಕೊಂಡು ಬಂದರೆ ಇದರ ಪಲ್ಯ ಸೂಪರಾಗಿ ಬರುತ್ತೆ. ಗಂಜಿ ಊಟಕ್ಕೆಲ್ಲ ಸೂಪರಾಗಿರುತ್ತೆ. ಇಲ್ಲಂತೂ ಮಂಗಳೂರಲ್ಲಂತೂ ಇದು ಫೇಮಸ್ಸು. ಈ ಟೈಮಲ್ಲಿ ಇದನ್ನು ಹಾಕಿಬಿಟ್ಟು ಪತ್ರೊಡೆ ಅಂತಲೂ ಮಾಡ್ತಾರೆ. ಕೆಸುವಿನ ಎಲೆ ಮತ್ತು ಇದನ್ನು ಹಾಕಿಬಿಟ್ಟು ಪತ್ರೊಡೆ ಅಂತಲೂ ಮಾಡ್ತಾರೆ. ನೋಡಿ, ಎಲ್ಲನೂ ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಇನ್ನೊಂದು ಐಟಮ್ ಯಾವುದು ಅಂದರೆ ಹಲಸಿನ ಬೀಜ. ನೋಡಿರ್ಬೋದು ನೀವು, ಹಲಸಿನ ಬೀಜ. ಇದು ಹಲಸಿನ ಬೀಜ. ಇದನ್ನು ಸಿಪ್ಪೆ ತೆಗೆದು ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಬಾಯ್ಲ್ಡ್ ರೈಸ್ ಸ್ವಲ್ಪ ಬೇಕು, ಮೆಣಸಿನ್ಕಾಯಿ ಬೇಕು, ಒಣ ಮೆಣಸಿನ್ಕಾಯಿ ಇದೆಯಲ್ಲ ಅದು ಬೇಕು. ಮೊದಲು ಇದನ್ನು ನೀಟಾಗಿ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ಸಿಪ್ಪೆ ತೆಗೆದ ನಂತರ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ಸೊಪ್ಪು ಕಟ್ಟಾಗಾಯಿತು, ಹಲಸಿನ ಬೀಜನೂ ಕಟ್ ಮಾಡಿ ಇಟ್ಕೊಂಡಾಯಿತು. ಮುಂದೆ ಏನು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀನಿ. ನೋಡಿ, ಒಂದು 4 ಕೆಂಪು ಒಣಮೆಣಸನ್ನು ತಗೊಂಡಿದ್ದೀನಿ. ಆಮೇಲೆ ಒಂದು 100 ಗ್ರಾಮ್ ಅಷ್ಟು ಬಾಯ್ಲ್ಡ್ ರೈಸು. ಇದನ್ನು ಎರಡನ್ನೂ ಒಳ್ಳೆ ರೀತಿಯಲ್ಲಿ ಹುರಿಬೇಕು. ಈಗ ಒಂದು ಬಾಣಲಿ ತಗೊಂಡು ಅದಕ್ಕೆ ಅಕ್ಕಿನ ಹಾಕಿಬಿಟ್ಟು ಸ್ವಲ್ಪ ಕೆಂಪು ಕಲರ್ ಬರೋಷ್ಟು ಹುರ್ಕೋಬೇಕು. ಸರಿನಾ? ಈ ಥರ ಕೈ ಆಡಿಸ್ತಾ ಇರಬೇಕು. ಕೈ ಆಡಿಸ್ಕೊಂಡು ಇದನ್ನು ಹುರಿತಾ ಬರಬೇಕು. ಈಗ ಇದು ಹುರ್ಕೊಳ್ಳೋ ಟೈಮಲ್ಲೇ ಈ 4 ಮೆಣಸು ಏನು ತಗೊಂಡಿದ್ದೀವಿ, ಈ 4 ಮೆಣಸನ್ನು ಅದಕ್ಕೆ ಹಾಕ್ಕೊಂಡು ಹುರ್ಕೋಬೇಕು. ಚೆನ್ನಾಗಿ ಹುರಿಬೇಕು. ಇದು ಹುರಿಯೋದು ಏನಕ್ಕೆ ಅಂದರೆ ಇದನ್ನು ಗ್ರೈಂಡ್ ಮಾಡೋಕ್ಕಿದೆ. ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಆ ಪಲ್ಯಕ್ಕೆ ಸೇರಿಸೋಕ್ಕಿದೆ. ಅದಕ್ಕೋಸ್ಕರ ಇದನ್ನು ತರಿಯಾಗಿ ಫ್ರೈ ಮಾಡ್ಕೊಳ್ತಾ ಬರಬೇಕು. ತರಿಯಾಗಿ ಗ್ರೈಂಡ್ ಮಾಡೋಕ್ಕೋಸ್ಕರ ಇದನ್ನು ಚೆನ್ನಾಗಿ ಬಿಸಿ ಮಾಡಬೇಕು. ಈಗ ನೋಡಿ, ಅಕ್ಕಿ ಸ್ವಲ್ಪ ಸಿಡಿತಾ ಬರ್ತಾ ಇದೆಯಲ್ಲ, ಕೆಂಪಗಾಗ್ತಾ ಬಂತು ಅಕ್ಕಿ. ಈ ಥರ ಫ್ರೈ ಆಗಬೇಕು. ಈಗ ನೋಡಿ, ಗಮ್ಮಂತಿದೆ ಅಕ್ಕಿ ಸ್ಮೆಲ್ಲು. ಚೆನ್ನಾಗಿದೆಯಲ್ಲ? ಈ ಥರ ಹುರ್ಕೊಂಡು ಈ ಥರ ಆಗಬೇಕು. ನೋಡಿ, ಈಗ ನೋಡಿ ಅಕ್ಕಿ ಯಾವ ಥರ ಹುರ್ಕೊಳ್ತು ಅಂತ. ಈ ಥರ ಆಗುತ್ತೆ. ಈ ಥರ ಬಂದ ತಕ್ಷಣ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಈಗ ನಾನು ಇದನ್ನು ಒಂದು ಸೈಡ್ಗೆ ಒಂದು ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾಗಲಿ. ಈಗ ತುಂಬ ಬಿಸಿ ಇದೆ. ಮಿಕ್ಸಿಗೆ ಹಾಕ್ಕೊಂಡ್ರೆ ಮಿಕ್ಸಿ ಹಾಳಾಗೋಗುತ್ತೆ. ಸೊ ಇದನ್ನು ಸೈಡಲ್ಲಿ ಇಟ್ಕೊಂಡು ಈಗ ಹುರ್ಕೊಂಡಂಥ ಕಡಾಯಿ ಇದೆ, ಅದಕ್ಕೇ ಸೊಪ್ಪು ಹಾಕ್ಕೊಳ್ಳಿ. ಸೊಪ್ಪನ್ನ ಹಾಕ್ಕೊಂಡು ಬೇಯಕ್ಕೆ ಇಟ್ಬಿಡಿ. ಇದಕ್ಕೇನು ಟೊಮೆಟೊ, ಈರುಳ್ಳಿ ಅಥವಾ ಏನೋ ಒಗ್ಗರಣೆ ಏನೂ ಹಾಕೋಕ್ಕಿಲ್ಲ. ಬರೀ ಸೊಪ್ಪನ್ನ ಬೇಯಕ್ಕೆ ಇಟ್ಬಿಡಿ. ಇದು ಸ್ವಲ್ಪ ಸಾಫ್ಟ್ ಆಗಲಿ ಸೊಪ್ಪು. ಆಮೇಲೆ ಏನೇನು ಹಾಕಬೇಕು, ಬೇಯಕ್ಕೆ ಇಟ್ಟಾಗಲೇ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕಿಬಿಡಿ. ನಾನೊಂದು ಚೂರು ಉಪ್ಪು, ಇಷ್ಟು ಉಪ್ಪನ್ನ ತಗೊಂಡು ಹಾಕಿದ್ದೀನಿ. ಆಮೇಲೆ ಟೇಸ್ಟ್ ನೋಡಿಕೊಂಡು ಮತ್ತೆ ಹಾಕಿದರೆ ಆಯಿತು. ಇವಾಗ ಸ್ವಲ್ಪ ಬೇಯೋ ಟೈಮಲ್ಲಿ ಉಪ್ಪು ಆ ಸೊಪ್ಪಿಗೆ ಇಳಿಲಿ ಅಂತ ಸ್ವಲ್ಪನೇ ಹಾಕಿದ್ದೀನಿ. ಈಗ ಮುಚ್ಚಿಕೊಂಡು ಬೇಯಕ್ಕೆ ಇಟ್ಬಿಡೋಣ. ಈಗ ಇದ್ರ ಜೊತೆಗೆ ತೊಳೆದಿಟ್ಕೊಂಡಿರೋಂತಹ ಹಲಸಿನ ಬೀಜನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಆ್ಯಡ್ ಮಾಡಿಕೊಂಡೆ.
ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಲಸಿನ ಬೀಜನೂ ಬೇಯಬೇಕಲ್ವ, ಸೊ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಬೇಯೋಕ್ಕೆ ಮುಚ್ಚಳನ ಮುಚ್ಚಿಬಿಟ್ಟು ಬೇಯಕ್ಕೆ ಇಟ್ಬಿಡೋಣ. ನೋಡಿ ಸೊಪ್ಪು ಸಾಫ್ಟ್ ಆಗ್ತಾ ಬರ್ತಾ ಇದೆ ನೋಡಿ. ಈಗ ಹಲಸಿನ ಬೀಜನೂ ಬೇಯಬೇಕು, ಅದ್ರ ಜೊತೆಗೆ ಸೊಪ್ಪು ನೀರು ಬಿಡುತ್ತೆ ನೋಡಿ. ನಾನು ನೀರೇನು ಹಾಕಿಲ್ಲ, ನೀರು ಬಿಡ್ತಾ ಇದೆ ಸೊಪ್ಪು. ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಬಿಡೋಣ. ನೋಡಿ, ನಾನು ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ. ಒಂದು ಮುಷ್ಟಿ ಆಗುವಷ್ಟು ತೆಂಗಿನಕಾಯಿ ತುರಿನ ತಗೊಂಡು ಸೈಡಲ್ಲಿ ಇಟ್ಬಿಡಿ, ರೆಡಿ ಮಾಡ್ಕೊಂಡು ಇಟ್ಬಿಡಿ. ಈಗ ಇದು ಕೂಡ ಪೌಡ್ರ್ ರೆಡಿ ಮಾಡಿ ಇಟ್ಟಿದ್ದೀನಿ. ಅಕ್ಕಿ ಮತ್ತು ಒಣಮೆಣಸು ತಗೊಂಡಿದ್ದೀನಿ, ಅದನ್ನು ಪೌಡ್ರ್ ಮಾಡಿ ತಗೊಂಡಿದ್ದೀನಿ ನೋಡಿ. ನೋಡಿ, ಇವಾಗ ಸೊಪ್ಪು ತೊಜಂಕ್ ಸೊಪ್ಪು ಪಲ್ಯ ರೆಡಿ ಆಯಿತು. ನೀವು ಮನೇಲಿ ಮಾಡೋಕ್ಕೆ ಟ್ರೈ ಮಾಡಿ. ಇದು ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ಈ ಟೈಮಲ್ಲಿ, ಈ ಮಳೆಗಾಲ ಟೈಮಲ್ಲಿ ಮಾತ್ರ ಈ ರೆಸಿಪಿನ ಮಾಡೋಕ್ಕಾಗೋದು ನಿಮಗೆ. ಬಾಕಿ ಟೈಮಲ್ಲಿ ಈ ಸೊಪ್ಪು ಸಿಗಲ್ಲ. ಸೊ ಈ ಮಳೆಗಾಲದಲ್ಲಿ ಈ ಸೊಪ್ಪು ಸಿಕ್ಕರೆ ಬಿಡಬೇಡಿ. ಅಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಹಿತ್ತಲ ಗಿಡ ಮದ್ದು ಒಳ್ಳೆಯದು ಅಂತ ಹೇಳ್ತಾರಲ್ಲ, ಅದೇ ಥರ ನಮ್ಮ ಸುತ್ತಮುತ್ತ ಏನು ಬೆಳೀತಿರುತ್ತೋ ಆ ಹುಲ್ಲಲ್ಲೂ ಈ ಔಷಧಿ ಗುಣಗಳಿರುತ್ತೆ. ಸೊ ಇದು ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆ ಬೆನಿಫಿಟ್ ಇದೆ. ಇದರಿಂದನೂ ನಮ್ಮ ಕ್ಯಾಲ್ಶಿಯಮ್ಗಾಗಲಿ ವಿಟಮಿನ್ಸ್ಗಾಗಲಿ ಈ ಸೊಪ್ಪುಗಳು ಹೆಲ್ಪ್ ಆಗುತ್ತೆ. ಸೊ ಈ ಥರ ಮಾಡಿಬಿಟ್ಟು ಹೇಗಾಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬಿಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.